ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ವಾಯ್ಸ್ ಕಡೆಗೆ ಯೂಟ್ಯೂಬ್ ಚಾನಲ್ಗೆ. ಇವಾಗ ನೆಕ್ಸ್ಟ್ ಪಾರ್ಟ್ ಧರ್ಮಸ್ಥಳ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಏನಂದರೆ ಗುಂಡಣ್ಣ ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಹಾಸನದಲ್ಲಿ ಫಸ್ಟು ಬೇಕ್ರಿ ಸ್ಟಾರ್ಟ್ ಮಾಡಿದ್ದೆ ಅವರು. ಆ ಬೇಕ್ರಿಲಿ ಚಾಕ್ಲೇಟ್ ಬನ್ನು ತುಂಬ ಫೇಮಸ್ ಆಗಿದೆ. ಇವಾಗ ನಾವು ಅದೇ ಥರ ಚಾಕ್ಲೇಟ್ ಬನ್ನ ತಿಂದು ಟ್ರೈ ಮಾಡೋಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನೀವು ಧರ್ಮಸ್ಥಳ ರೂಟ್ಗೆ ಹೋಗ್ಬೇಕಾದ್ರೆ ಈ ಅಂಗಡಿ ಕೂಡ ಸಿಗುತ್ತೆ, ಇಲ್ಲೂ ಟೇಸ್ಟ್ ಮಾಡಿ ಹಿಂಗಿರುತ್ತೆ ಟೇಸ್ಟ್ ಅಂತ ತಿಂದ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ. ಬನ್ನಿ ಇವಾಗ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಗುಂಡಣ್ಣ ಬೇಕ್ರಿ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಅದೇ ಸಿಕ್ಬಿಡುತ್ತೆ. ಹಾಸನಿಂದ ಒಂದು 4 ಕಿಲೋಮೀಟರ್ಸ್ ಇದೆ ಅದು ಗುಂಡಣ್ಣ ಬೇಕ್ರಿ ಅಂತ. ನೆಕ್ಸ್ಟ್ ಇವಾಗ ಜರ್ನಿ ಅಲ್ಲೇ ಬಂದ ಗುಂಡಣ್ಣ ಬೇಕ್ರಿ ಹತ್ರ. ಆದರೆ ಇನ್ನೂ ಹೋಗಿಲ್ಲ ನಾವು. ಕಾರಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಅಲ್ಲಿ ಹೋಗ್ತಾ ಇದೀವಿ. ಯಾಕಂದರೆ ಅಲ್ಲಿ ತುಂಬ ಜನ ಇರುತ್ತಂತೆ. ಇವರು ಮೇನ್ ರೋಡಲ್ಲಂತೂ ಅಂಗಡಿ ಮಾಡಿಲ್ಲ, ಯಾವುದೋ ಗಲ್ಲೀಲಿ ಅಂಗಡಿ ಮಾಡಿದ್ದಾರೆ. ಅಲ್ಲಿ ಪಾರ್ಕಿಂಗ್ ನಾವು ಕಾರಲ್ಲಿ ಬಂದಿರೋದ್ರಿಂದ 2 ವೀಲರ್ ಆದರೆ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದಾಗಿತ್ತು. ನಾವು ಯಾವುದೋ ಗಲ್ಲೀಲಿ ರೋಡಲ್ಲಿ 4 ವೀಲರ್ ಎಲ್ಲ ತೊಗೊಳೋಕ್ಕಾಗಲ್ಲ. ಅದಕ್ಕೆ ಇಲ್ಲಿರೋರೆಲ್ಲ ಇಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟು ಇಲ್ಲೇ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಬೇಕ್ರಿ ಹತ್ರ ಹೋಗ್ಬಿಟ್ಟು ಮಾತಾಡೋಣ, ಏನೇನು ತೊಗೊಂಡು ತಿನ್ನೋಣ, ಏನೇನು ಚೆನ್ನಾಗಿರುತ್ತೆ ಅಂತ. ಗುಂಡಣ್ಣ ಬೇಕ್ರಿ ಇಲ್ಲಿಂದನೇ ಸ್ಮೆಲ್ ಗಮ್ ಅಂತ ಐತೆ. ಆ ಫ್ಲೇವರ್ ನಮಗೆ ಮೂಗುಗೆ ಹಂಗೆ ಹೊಡಿತಾ ಐತೆ. ನೋಡೋಣ ಇವಾಗ ಗುಂಡಣ್ಣ ಬೇಕ್ರಿ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ. ನೋಡೋಣ, ನನಗೆ ಕರೆಕ್ಟ್ ಆಪ್ಷನ್ ಹೇಳ್ತೀನಿ ನಿಮ್ಗೆ ಇವಾಗ. ಚಾಕ್ಲೇಟ್ ಬನ್ನು? ಹಾಂ, ಚಾಕ್ಲೇಟ್ ಬನ್ನು. ನಾನು ನಿಮಗೆಲ್ಲ ಹೇಳ್ತೀನಲ್ಲ ಗುಂಡಣ್ಣ ಬೇಕ್ರಿ ಅಂತ, ಇದೇ ಅದು ಗುಂಡಣ್ಣ ಬೇಕ್ರಿ. ಇದು ನಾವು ಆಗಲೇ ಆರ್ಡ್ರ್ ಮಾಡೋಕ್ಕೆ ನಿಂತ್ಕೊಬಿಟ್ಟಿದ್ದೀವಿ. ಯಾಕಂದರೆ ಫ್ಲೇವರ್ ಆ ಸ್ಮೆಲ್ಲು ಆ ಥರ ಗಮ್ಮಂತ ಹೊಳಿತಾ ಇತ್ತು. ಇದು ಬಂದು ಎಲ್ಲಿದೆ ಅಂತ ಅಂದರೆ ಒಂದು ಹಾಸನಮ್ಮ ದೇವಿ ಸರ್ಕಲ್ ಹತ್ರ ಫ್ಯಾಷನ್ ಅಂದರೆ ಅದೇ NH ನಕ ಅಂತ ಇದಿರುತ್ತೆ. ಅದ್ರ ಆಪೋಸಿಟಲ್ಲೇ ಗುಂಡಣ್ಣ ಬೇಕ್ರಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ನಮ್ಮ ಬ್ರದರ್ ಅವ್ರು ಆಗಲೇ ತಿಂತಾ ಇದ್ದಾರೆ. ತಿಂದ್ಬಿಟ್ಟು ಟೇಸ್ಟ್ ಹೇಳೋಣ ಹೆಂಗಿದೆ ಅಂತ. ವೆಜ್ ತಾನೇ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೂಪರ್ ಆಗಿದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಲ್ಲಿಂದ ಇಲ್ಲಿ ಬಂದಿದ್ಕೋ ಸಾಕ. ನಾವು ಇದೇ ಥರ ರೀಲ್ಸಲ್ಲಿ ನೋಡ್ಕೊಂಡು ಬಂದಿದ್ದು. ಬನ್ನಿ ನೋಡೋಣ ಇವಾಗ ಫುಲ್ಲು ಬೇಕ್ರಿ ಎಲ್ಲ ನೋಡೋದು ತೋರಿಸ್ತೀನಿ ನಿಮ್ಗೆ ಐಟಮ್ಸು. ಪೇಸ್ಟ್ರೀಸ್ ಎಲ್ಲ ಇಟ್ಟಿದ್ದಾರೆ, ಜಾಮೂನ್ ರೆಡಿಮೇಡು. ಇಲ್ಲಿ ಯಾವಾಗಿಂದ ಚಾಕ್ಲೇಟ್ ಬನ್ ಫೇಮಸ್ಸು ಇಲ್ಲಿ, ಅದಕ್ಕೆ ಚಾಕ್ಲೇಟ್ ಬನ್ ತಿನ್ನಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ, ಚಾಕ್ಲೇಟ್ ಬನ್ ಬರ್ತಾಯಿದೆ ಇವಾಗ. ಅವರೇ ನಮ್ಮ ಉದಯವರು ಚಾಕ್ಲೇಟ್ ಬನ್ನ ತೆಗಿತಾ ಇದ್ದಾರೆ ಇವಾಗ. ಕ್ರೀಮಿ ಚಾಕ್ಲೇಟ್ ಬನ್. ಇವಾಗ ಅವರು ಅದನ್ನು ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿ ಅದು ಹೆಂಗಿರುತ್ತೆ ಅಂತ. ಹೆಂಗೈತಣ್ಣ? ಡಾರ್ಕ್ ಚಾಕ್ಲೇಟ್ ಟೇಸ್ಟ್. ಸೇಮ್ ಡಾರ್ಕ್ ಚಾಕ್ಲೇಟ್ ಟೇಸ್ಟು. ನಾನು ಒಂದು ತೊಗೊಂಡಿದ್ದೀನಿ. ಇವಾಗ ನಾನು ತಿಂತೀನಿ, ಟೇಸ್ಟ್ ನೋಡ್ತೀನಿ, ನೋಡೋಣ ಹೆಂಗೈತೆ ಟೇಸ್ಟು. ಬನ್ನಿ ತಿನ್ನೋಣ. ಕ್ರೀಮನ್ನು ಅದೇ ಸ್ಟೈಲಲ್ಲಿ ಓಪನ್ ಮಾಡ್ತೀನಿ ನಾನು. ಸಕ್ಕತ್ತಾಗೈತೆ. ಈ ಹನಿ ಕೇಕು, ಕೋಲ್ಡ್ ಕೇಕು ಇರುತ್ತೆ, ನಾರ್ಮಲ್ ಕೇಕು ಇದೆ. ನಾವು ಕೋಲ್ಡ್ ಕೇಕ್ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಉದಯವರು. ಈಗ ನಮ್ಮದೊಂದು ಹನಿ ಕೇಕ್ ಬಂತು, ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಟೇಸ್ಟ್ ಹಿಂಗೇನಿದೆ ಅಂತ. ನಮಗೆ ಸ್ಪೂನೆಲ್ಲ ತಿಂದು ರೂಢಿಲ್ಲ, ಹಂಗೆ ತಿಂದು ನೋಡೋಣ. ಐಸ್ ಥರ ಇದೆ, ನಿಜ ಸಗದೈತೆ. ನಾನು ತಿಂದಿರೋ ಎಲ್ಲ ಬೇಕ್ರಿಗೂ ಕಂಪೇರ್ ಮಾಡಿದ್ರೆ ಈ ಬೇಕ್ರಿಗೆ 10/10 ಕೊಡ್ತೀನಿ ನಾನು. ಮಗ್ತಾ ಇದೆ. ತಿಂದು ನೋಡು, ಕಳೆದೋಯ್ತೀಯ.
ನೋಡಿದ್ರಲ್ಲ ಮಸ್ತಾಗೈತೆ ಮಾತ್ರ. ತೋಳ ಏನು ತಿನ್ನಲ್ವ ಇಲ್ಲಿ ತಿಂದ್ರೆ ಚಾಕ್ಲೇಟ್ಗೆ ಅವ್ರು ಮಾತಾಡ್ತಾರೆ. ಬ್ರೋ ಇಲ್ಲಿ ಯಾವ್ಯಾವ ಐಟಮ್ ಜಾಸ್ತಿ ಮೂವ್ಮೆಂಟ್ ಇರೋದು? ಚಾಕ್ಲೇಟ್ ಬನ್ನು, ಸ್ಪೆಷಲ್ ಹನಿ ಕೇಕು, ಆಮೇಲೆ ಪೀನಟ್ ಚಾಕ್ಲೇಟು, ಮೂಸ್ ಕೇಕ್ಸು, ಆಮೇಲೆ ರಸ್ಮಲೈ ಕೇಕ್ ಅಂತ ಮಾಡ್ತೀವಿ. ಎಲ್ಲ ಫಾಸ್ಟ್ ಫುಡ್. ಎಲ್ಲ ಇದು ಸ್ಪೈಸ್ ಐಟಮ್ ಅಂತಂದ್ರೆ ಯಾವ್ದು ಸಿಗುತ್ತೆ? ಖಾರ ಬನ್ನು, ಪಫು, ಪನ್ನೀರ್ ಪಫು, ಎಗ್ಗು, ವೆಜ್ಜು, ಕ್ಯಾಪ್ಸಿಕಮ್ಮು ಎಲ್ಲ ಸ್ಪೈಸಿ ಇರುತ್ತೆ. ಆಮೇಲೆ ಅದು ಬಿಟ್ಟರೆ ವೆಜ್ ರೋಲ್ ಅಂತ ಇದೆ. ವೆಜ್ ರೋಲು, ಬರ್ಗರ್, ವೆಜ್ ಬರ್ಗರು. ಎಷ್ಟು ವರ್ಷದಿಂದ ಇದೆ ಅಣ್ಣ ಇದು bakery? 22 ವರ್ಷ ಆಯ್ತು. ಎಷ್ಟು? 22 ವರ್ಷ. 22 ವರ್ಷ. ಇದರಲ್ಲಿ ಫಸ್ಟ್ ಕ್ರಿಯೇಟ್ ಮಾಡಿದ್ದು ಚಾಕ್ಲೇಟ್ ಬನ್ನು ನಿಮ್ಮ ಅಂಗಡಿ ಅವರು? ಹೌದು, ನಾವೇ ಮಾಡಿದ್ದು. ಇಲ್ಲಿ ಎಗ್ ಐಟಮ್ ಎಲ್ಲ ಮಾಡ್ತೀರಾ? ಎಗ್ ಐಟಮ್. ಎಗ್ ಐಟಮ್ ಆದರೆ ಏನೇನು ಸಿಗುತ್ತೆ? ಪಫ್ ಮಾತ್ರ ಮಾಡೋದು. ಇನ್ನು ನಾರ್ಮಲ್ ಕೇಕ್ಸಲ್ಲಿ ಎಗ್ ಬರುತ್ತೆ ಅಷ್ಟೇ. ಇನ್ನು ಇದೆಲ್ಲ ಕೋಲ್ಡ್ ಕೇಕ್ಸ್ ಎಲ್ಲ ವಿತೌಟ್ ಎಗ್, ಎಗ್ಲೆಸ್ಸೇ ಮಾಡೋದು. ಕೇಕ್ ಎಲ್ಲ ಫುಲ್ ಎಗ್ಲೆಸ್? ಹಾಂ, ಕೋಲ್ಡ್ ಕೇಕ್ ಮಾತ್ರ. ಕೋಲ್ಡ್ ಕೇಕ್ ಮಾತ್ರ Pastries. ಹಾಂ, ನಾರ್ಮಲ್ ಕೇಕು ವಿತ್ ಎಗ್. ವಿತ್ ಎಗ್ ಬರೋದು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಷ್ಟೇ. ಗುಂಡಣ್ಣ ಬೇಕ್ರಿ ನೋಡಿದಾಯಿತು, ತಿಂದಿದ್ದಾಯಿತು, ಜೊತೆಗೆ ಪಾರ್ಸಲ್ಲು ಕೂಡ ತೊಗೊಂಡಿದ್ದಾಯಿತು. ಹೋಗ್ತಾ ಇದನ್ನು ತಿನ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮುಂದೆ ಇಡ್ತಾ ಇದ್ದೀವಿ ಧರ್ಮಸ್ಥಳಗೆ. ಬನ್ನಿ ಇವಾಗ ನೆಕ್ಸ್ಟ್ ಜಾಗಕ್ಕೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ, ಅಂದರೆ ಹೊಸ ಜಾಗನ ನೋಡೋಣ ಬನ್ನಿ.